ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 86ನೆಯ ಅಧ್ಯಾಯವಾದ ಅಗಮ್ಯ ಸ್ತ್ರೀಯರ ಸಂಘ ಅವಧ್ಯವಧ ಮುಂತಾದ ಪಾತಕಗಳ ಪರಿಹಾರ ವಿಧಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ಕಾಮುಕನಾದ ವಿಪ್ರನು ಮೋಹಾಧೀನನಾಗಿ ಜ್ಞಾನಪೂರ್ವಕವಾಗಿ ತನ್ನ ಪುತ್ರಿ, ಭಗಿನಿ ಅಥವಾ ಸೊಸೆ ಇವರ ಸಂಪರ್ಕವನ್ನು ಮಾಡಿದರೆ ಜ್ವಲಿಸುವ ಅಗ್ನಿಯನ್ನು ಪ್ರವೇಶಿಸಬೇಕು ಎಂಬುದು ಶಾಸ್ತ್ರ ಸಿದ್ಧಾಂತವು. ಜನನಿಯ ಭಗಿನಿ, ಮಾತುಲನ ಪತ್ನಿ, ಜನಕನ ಭಗಿನಿ ಅಥವಾ ಭಗಿನಿಯಲ್ಲಿ ಹುಟ್ಟಿದ ಪುತ್ರಿ ಇಂತಹವರಲ್ಲಿ ಕಾಮ ಸುಖಭೋಗವನ್ನು ಮಾಡಿದ ಪಾಪಿಯು ಕೃಚ್ಛ್ರ ಅತಿಕೃಚ್ಛ್ರಗಳೆಂಬ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಮತ್ತು ಆದಿ ಅಂತಗಳಿಂದ ವರ್ಜಿತನೂ ಸಕಲ ಪ್ರಪಂಚಕ್ಕೆ ಮೂಲ ಕಾರಣನೂ ಆದ ವಿಷ್ಣು ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಆ ಪಾಪದೋಷದ ಶಾಂತಿಗೆ ಚಾಂದ್ರಾಯಣ ವ್ರತವೆಂಬ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಸಹೋದರನ ಪತ್ನಿಯಲ್ಲಿ ಸಂಗ ಮಾಡಿ
ಆ ಪಾಪದಿಂದ ಬಿಡುಗಡೆ ಹೊಂದಲು ಇಷ್ಟವುಳ್ಳ ಮಾನವನು ಅದಕ್ಕೋಸ್ಕರ ಸಮಾಧಾನ ಚಿತ್ತದಿಂದ ಇದ್ದು 5 ಅಥವಾ 4 ಸಂಖ್ಯೆಯಷ್ಟು ಚಾಂದ್ರಾಯಣಗಳನ್ನು ಮಾಡಬೇಕು. ಹಾಗೆ ಪಿತೃಶ್ವಶ್ರುವಿನ ಪುತ್ರಿ, ಮಾತೃಶ್ವಶ್ರುವಿನ ಪುತ್ರಿ ಅಥವಾ ಮಾತುಲನ ಪುತ್ರಿಯರೆಂಬ ಅಗಮ್ಯರಾದ ಬಂಧು ಸ್ತ್ರೀ ಸಂಗ ಮಾಡಿದ ಪಾಪ ಶಾಂತಿಗೆ ಚಾಂದ್ರಾಯಣ ವ್ರತವನ್ನು ಪ್ರಾಯಶ್ಚಿತ್ತ ರೂಪವಾಗಿ ಆಚರಿಸಬೇಕು. ಮಿತ್ರನ ಭಾರ್ಯೆ, ಪತ್ನಿಯ ಸಹೋದರಿ ಇವರ ಸಂಗ ಮಾಡಿದ ಪಾತಕಿಯು 1 ದಿನ ಪೂರ್ತಿಯಾಗಿ ಉಪವಾಸ ಮಾಡಿ ಕೃಚ್ಛ್ರ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಶುದ್ಧಿಯನ್ನು ಹೊಂದಬೇಕು. ರಜಸ್ವಲೆಯಾದ ನಾರಿಯ ಸಂಗದಿಂದ ದೋಷಿಯಾದ ವಿಪ್ರನು 3 ದಿನ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಪವಿತ್ರನಾಗುತ್ತಾನೆ. ಚಂಡಾಲ ಸ್ತ್ರೀ ಸಂಗ ಮಾಡಿದರೆ 3 ತಪ್ತ ಕೃಚ್ಛ್ರ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕೆಂದು ಧರ್ಮಜ್ಞರು ತಿಳಿಸಿರುವರು. ಮತ್ತು ಈ ಅಗಮ್ಯ ಸ್ತ್ರೀಗಮನ ಪಾತಕದಿಂದ ಶುದ್ಧಿಯು ಸಾಂತಪನವೆಂಬ ಪ್ರಾಯಶ್ಚಿತ್ತದಿಂದ ಆಗುವುದೇ ವಿನಃ ಮತ್ತಾವುದರಿಂದಲೂ ಆಗಲಾರದೆಂದು ಸ್ಮರಿಸಲ್ಪಟ್ಟಿದೆ. ಜನನಿಯ ಗೋತ್ರದಲ್ಲಿ ಹುಟ್ಟಿದ ಕನ್ಯೆಯ ಮತ್ತು ಸಮಾನ ಪ್ರವರದಲ್ಲಿ ಹುಟ್ಟಿದ ಕನ್ಯೆಯ ಸಂಗವನ್ನು ಮಾಡಬಾರದು. ಹಾಗೆ ಮಾತೃಗೋತ್ರ, ಸಮಾನ ಪ್ರವರಗಳಿಂದ ಕೂಡಿದ ಸ್ತ್ರೀ ಸಂಗ ಮಾಡಿದವನು ಪವಿತ್ರನೂ ಸಮಾಧಾನ ಚಿತ್ತನೂ ಆಗಿದ್ದು ಚಾಂದ್ರಾಯಣ ಪ್ರಾಯಶ್ಚಿತ್ತದಿಂದ ಶುದ್ಧಿ ಹೊಂದುತ್ತಾನೆ. ಬ್ರಾಹ್ಮಣನು ಬ್ರಾಹ್ಮಣ ಜಾತಿಯ ಅನ್ಯ ಸ್ತ್ರೀಯ ಸಂಗವನ್ನು ಮಾಡಿ 1 ಕೃಚ್ಛ್ರ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಆ ದೋಷದಿಂದ ಮುಕ್ತನಾಗುತ್ತಾನೆ. ಋತುಮತಿಯಾಗದಿರುವ ಕನ್ನಿಕೆಯನ್ನು ದೂಷಿಸಿದವನು ಚಾಂದ್ರಾಯಣ ವ್ರತ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಪುರುಷನು ಮನುಷ್ಯ ಜಾತಿಗೆ ಸೇರದಿರುವ ರಜಸ್ವಲೆಯಾದ ಬೇರೆ ಜಾತಿ ಸ್ತ್ರೀ ವ್ಯಕ್ತಿಯಲ್ಲಿ ರೇತಸೇಚನವನ್ನು ಮಾಡಬಾರದು. ಹಾಗೆ ಅನ್ಯಜಾತಿ ಸ್ತ್ರೀ ವ್ಯಕ್ತಿಯಲ್ಲಿಯೂ ಜಲದಲ್ಲಿಯೂ ರೇತಸ್ಸನ್ನು ವಿಸರ್ಜನೆ ಮಾಡಿದವನು ಕೃಚ್ಛ್ರ ಸಾಂತಪನ ಪ್ರಾಯಶ್ಚಿತ್ತವನ್ನು ಮಾಡಿ ದೋಷಮುಕ್ತನಾಗುತ್ತಾನೆ. ವೇಶ್ಯಾಸ್ತ್ರೀ ಸಂಗ ಮಾಡಿದ ಪಾತಕಿಯು 3 ದಿನ ಪ್ರಾಯಶ್ಚಿತ್ತ ನಿಯಮಾನುಷ್ಠಾನದಿಂದ ಶುದ್ಧನಾಗುತ್ತಾನೆ. ದ್ವಿಜನು ಗೋವ್ಯಕ್ತಿಯಲ್ಲಿ ಮೈಥುನ ಕರ್ಮವನ್ನು ಆಚರಿಸಿ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಹಾಗೂ ವೇಶ್ಯೆಯಲ್ಲಿ ಕಾಮಭೋಗವನ್ನು ಹೊಂದಿದವನು ಪ್ರಾಜಾಪತ್ಯ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಪತಿತಳಾದ ನಾರಿಯಲ್ಲಿ ರಮಿಸಿದವನು 3 ಸಂಖ್ಯೆಯ ಕೃಚ್ಛ್ರ ಪ್ರಾಯಶ್ಚಿತ್ತದ ಆಚರಣೆಯಿಂದ ಶುದ್ಧನಾಗುವನು. ಮತ್ತು ಚಂಡಾಲ ಸ್ತ್ರೀ ಸಂಗ ಮಾಡಿದ ಪಾತಕಿಯು ಆ ಪಾಪಶಾಂತಿಗೆ ಕೃಚ್ಛ್ರ ಚಾಂದ್ರಾಯಣಗಳನ್ನು ಮಾಡಬೇಕು. ನಟರ ಜಾತಿಯ ಸ್ತ್ರೀ, ನರ್ತಕಿ, ರಜಕನ ಸ್ತ್ರೀ, ಬಿದಿರಿನ ಕೆಲಸ ಮಾಡುವ ಮೇದರ ಜಾತಿಯ ಸ್ತ್ರೀ ಮತ್ತು ಚರ್ಮಕಾರನ ಸ್ತ್ರೀ ಇವರಲ್ಲಿ ಸಂಗ ಮಾಡಿರುವವನು ಚಾಂದ್ರಾಯಣ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಬ್ರಹ್ಮಚರ್ಯಾಶ್ರಮದಲ್ಲಿರುವವನು ಕಾಮ ವಿಕಾರಾಧೀನನಾಗಿ ಎಲ್ಲಿಯಾದರೂ ಸ್ತ್ರೀ ಸಂಗವನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಗರ್ಧಬದ ಚರ್ಮವನ್ನು ಹೊದ್ದುಕೊಂಡು 7 ಮನೆಗಳಲ್ಲಿ ಭಿಕ್ಷಾನ್ನವನ್ನು ಬೇಡಿ ತರಬೇಕು. ಮತ್ತು ತನ್ನ ಪಾಪವನ್ನು ಪ್ರಕಾಶವಾಗಿ ಕೀರ್ತಿಸುತ್ತಾ ತ್ರಿಶ್ರವಣ ಸ್ನಾನ ಮಾಡಿ ಆಚಮನ ಮಾಡಬೇಕು. ಹೀಗೆ 1 ವರ್ಷ ಕಾಲ
ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದರಿಂದ ಆ ಪಾತಕದಿಂದ ಮುಕ್ತನಾಗುತ್ತಾನೆ. ಹಾಗೆ ಪ್ರಾಯಶ್ಚಿತ್ತಾರ್ಹರಾದವರು 6 ಮಾಸಗಳವರೆಗೆ ಬ್ರಹ್ಮಚರ್ಯ ಆಶ್ರಮಕ್ಕೆ ವಿಹಿತವಾದ ವ್ರತಗಳನ್ನು ಆಚರಿಸಬೇಕು. ಬ್ರಾಹ್ಮಣೋಚಿತವಾದ ಆಚಾರವಂತನಾಗಿ ಅವರಿಗೆ ಪ್ರಿಯನಾಗಿದ್ದ ಬ್ರಹ್ಮಚಾರಿಯು ವ್ರತಭಂಗವನ್ನು ಹೊಂದಿದರೆ ಪಾಪ ಮುಕ್ತನಾಗುವನು. ಬ್ರಹ್ಮಚಾರಿಯು ಭಿಕ್ಷಾಟನ ಅಗ್ನಿ ಕಾರ್ಯಗಳನ್ನು 7 ದಿನಗಳವರೆಗೆ ಬಿಟ್ಟರಾಗಲಿ, ರೇತಸ್ಸನ್ನು ವಿಸರ್ಜನೆ ಮಾಡಿದರಾಗಲಿ ಪಾತಕಿಯಾಗುವುದರಿಂದ ಪ್ರಾಯಶ್ಚಿತ್ತವನ್ನು ಮಾಡಿ ಶುದ್ಧನಾಗಬೇಕು. ಅಥವಾ ತಾನು ತಂದ ಭಿಕ್ಷಾನ್ನವನ್ನು ಪವಿತ್ರನಾಗಿ ಓಂಕಾರವನ್ನು ಆದಿಯಲ್ಲಿ ಉಚ್ಚರಿಸಿ ತರುವಾಯ ಮಹಾವ್ಯಾಹೃತಿ ಮಂತ್ರಗಳನ್ನು ಪಠಿಸುತ್ತಾ 1 ಸಂವತ್ಸರ ಪರ್ಯಂತವಾಗಿ ನಕ್ತ ಭೋಜನ ಮಾಡಿದರೆ ಶುದ್ಧನಾಗುತ್ತಾನೆ. ಆಸಕ್ತಿಯಿಂದ ಕೂಡಿ ಕ್ರೋಧಾದಿ ದೋಷಗಳಿಂದ ವರ್ಜಿತನಾಗಿ ಪುಣ್ಯ ನದಿಗಳ ತೀರಭೂಮಿ ತೀರ್ಥಕ್ಷೇತ್ರಗಳಲ್ಲಿ ಸಾವಿತ್ರಿ ಮಂತ್ರವನ್ನು ಜಪಿಸುವುದರಿಂದ ಆ ಪಾಪದಿಂದ ಮುಕ್ತನಾಗುತ್ತಾನೆ. ವಿಪ್ರನು ಸ್ವಸಂಕಲ್ಪವಿಲ್ಲದೆ ಪ್ರಮಾದದಿಂದ ಕ್ಷತ್ರಿಯನನ್ನು ವಧಿಸಿದರೆ ಬ್ರಹ್ಮಹತ್ಯಾ ಪ್ರಾಯಶ್ಚಿತ್ತವನ್ನು 6 ತಿಂಗಳವರೆಗೆ ಆಚರಿಸಿ 500 ಗೋವುಗಳನ್ನು ದಾನ ಮಾಡಬೇಕು. ಅಥವಾ ವನದಲ್ಲಿ ವಾಸಿಸುವವನು ಸಮಾಧಾನ ಚಿತ್ತನೂ ಮತ್ತು ಧ್ಯಾನಾಸಕ್ತನೂ ಆಗಿ 1 ವರ್ಷದವರೆಗೆ ಪ್ರಾಜಾಪತ್ಯ, ಸಾಂತಪನ ಅಥವಾ ತಪ್ತ ಕೃಚ್ಛ್ರವೆಂಬ ಪ್ರಾಯಶ್ಚಿತ್ತಗಳನ್ನು ಆಚರಿಸಬೇಕು. ಹಾಗೂ ಪ್ರಾಮಾಧಿಕವಾಗಿ ಕಾಮನಾಪೂರ್ವಕವಾಗಿ ವೈಶ್ಯನನ್ನು ಕೊಂದರೆ ಈ ವ್ರತವನ್ನು 3 ಸಂವತ್ಸರ ಪರ್ಯಂತವಾಗಿ ಆಚರಿಸಬೇಕು. ಮತ್ತು ಪಾದ ಸಂಖ್ಯಾದಿಯಾಗಿ ಸಹಸ್ರ ಸಂಖ್ಯೆಯಷ್ಟು ಗೋದಾನವನ್ನು ಬ್ರಾಹ್ಮಣನಿಗೆ ಮಾಡಬೇಕು. ಅಥವಾ ಕೃಚ್ಛ್ರ, ಅತಿಕೃಚ್ಛ್ರ, ಚಾಂದ್ರಾಯಣ ಮುಂತಾದ ಪ್ರಾಯಶ್ಚಿತ್ತಗಳನ್ನಾದರೂ ಆಚರಿಸಬೇಕು. ಪ್ರಮಾದದಿಂದ ಶೂದ್ರನನ್ನು ಸಂಹರಿಸಿದ ಪಾತಕಿಯು 1 ವರ್ಷದವರೆಗೆ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಅಂತಹ ಪಾಪವನ್ನು ನಿರ್ಮೂಲವಾಗಿ ನಾಶ ಮಾಡಲು ಸಹಸ್ರ ಮತ್ತು ಅದರ ಪಾದಾರ್ಧ ಸಂಖ್ಯೆಯಷ್ಟು ಗೋವುಗಳನ್ನು ದಾನ ಮಾಡಿ ಆ ಪಾಪಕ್ಕೆ ಶಾಂತಿಯನ್ನು ಮಾಡಬೇಕು. ಮತ್ತು 8 ವರ್ಷ ಪರ್ಯಂತವೂ 6 ವರ್ಷ ಪರ್ಯಂತವೂ ಅಥವಾ 3 ವರ್ಷ ಪರ್ಯಂತವೂ ಕ್ರಮವಾಗಿ ಕ್ಷತ್ರಿಯ, ವೈಶ್ಯ, ಶೂದ್ರರನ್ನು ಕೊಂದಿರುವ ಪಾತಕಿಯು ಬ್ರಹ್ಮಹತ್ಯಾ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ವಿಪ್ರನು ಬ್ರಾಹ್ಮಣ ಸ್ತ್ರೀಯನ್ನು ಕೊಂದು 8 ವರ್ಷಗಳವರೆಗೆ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಕ್ಷತ್ರಿಯ ಸ್ತ್ರೀಯನ್ನು ಕೊಂದರೆ 6 ವರ್ಷಗಳವರೆಗೆ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಮತ್ತು ವೈಶ್ಯ ಸ್ತ್ರೀಯನ್ನು ಕೊಂದರೆ 3 ವರ್ಷಗಳವರೆಗೆ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ದ್ವಿಜೋತ್ತಮನು ಶೂದ್ರ ಸ್ತ್ರೀಯನ್ನು ವಧಿಸಿದರೆ 1 ಸಂವತ್ಸರ ಪೂರ್ತಿಯಾಗಿ ಪ್ರಾಯಶ್ಚಿತ್ತದಿಂದ ಶುದ್ಧನಾಗುತ್ತಾನೆ. ದ್ವಿಜಾತಿಯು ವೈಶ್ಯ ಸ್ತ್ರೀಯನ್ನು ಕೊಂದರೆ ದ್ವಿಜಾತಿಗೆ ಯಾವುದಾದರೂ ದ್ರವ್ಯವನ್ನು ದಾನ ಮಾಡಬೇಕು. ಅಂತ್ಯಜನರನ್ನು ವಧ ಮಾಡಿದವನು ಚಂದ್ರಾಯಣ ವ್ರತವನ್ನು ಆಚರಿಸಬೇಕು. ಅಥವಾ ಪರಾಕವೆಂಬ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಶುದ್ಧಿಯಾಗುವುದೆಂದು ಪೂಜ್ಯನಾದ ಬ್ರಹ್ಮದೇವನು ಬೋಧಿಸಿರುವನು. ದ್ವಿಜನು ಮಂಡೂಕ, ಮುಂಗುಸಿ, ಕಾಕ, ಬೆಕ್ಕು, ಗರ್ಧಬ, ಮೂಷಕ ಮತ್ತು ಶ್ವಾನವನ್ನು ಕೊಂದು ಆ
ವಧ ಪಾಪದ ನಿವೃತ್ತಿಗೆ ಷೋಡಶಾಂಶದಷ್ಟು ಮಹಾವ್ರತವನ್ನು ಆಚರಿಸಬೇಕು. ಶ್ವಾನವನ್ನು ಕೊಂದವನು ಸೋಮಾರಿತನವಿಲ್ಲದೆ 3 ದಿನಗಳವರೆಗೆ ಕ್ಷೀರವನ್ನು ಮಾತ್ರ ಪಾನ ಮಾಡಬೇಕು. ಮಾರ್ಜಾಲ ಅಥವಾ ನಕುಲಗಳನ್ನು ಕೊಂದವನು 1 ಯೋಜನ ಪರಿಮಾಣವುಳ್ಳ ಮಾರ್ಗವನ್ನು ನಡೆದು ಪ್ರಾಯಶ್ಚಿತ್ತವನ್ನು ಮಾಡಬೇಕು. ದ್ವಿಜನು ಅಶ್ವವನ್ನು ವಧಿಸಿದ ದೋಷಕ್ಕೆ ಪ್ರಾಯಶ್ಚಿತ್ತವಾಗಿ 12 ದಿನಗಳವರೆಗೆ ಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಮತ್ತು ದ್ವಿಜೋತ್ತಮನು ಸರ್ಪಹತ್ಯೆ ಮಾಡಿದರೆ ಕಬ್ಬಿಣದಿಂದ ಮಾಡಿದ ಪ್ರತಿಮೆಯನ್ನು ದಾನ ಮಾಡಬೇಕು. ಷಂಡನ ವಧದಲ್ಲಿ ಫಲಾಲಭಾರ ಮತ್ತು ಏಕಮಾಶ ಪರಿಮಾಣದಷ್ಟು ಸೀಸವನ್ನು, ವರಾಹ ವಧದಲ್ಲಿ ಘೃತಪೂರ್ಣವಾದ ಕುಂಭವನ್ನು ಮತ್ತು ತಿತ್ತಿರಿ ಪಕ್ಷಿಯ ವಧದಲ್ಲಿ ದ್ರೋಣ ಪರಿಮಾಣದಷ್ಟು ತಿಲಧಾನ್ಯವನ್ನು ಪ್ರಾಯಶ್ಚಿತ್ತ ರೂಪದಿಂದ ದಾನ ಮಾಡಬೇಕು. ಶಿಶುವನ್ನು, 2 ವರ್ಷ ಕಳೆದಿರುವ ಬಾಲನನ್ನು, 3 ವರ್ಷಗಳು ತುಂಬಿರುವ ಕ್ರೌಂಚ ಪಕ್ಷಿಯನ್ನು, ಹಂಸವನ್ನು, ಬಲಾಕ ಪಕ್ಷಿಯನ್ನು, ಬಕವನ್ನು ಮತ್ತು ಮಯೂರವನ್ನು ಕೊಂದವನು ಗೋದಾನ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ವಾನರವನ್ನು, ಗೃಧ್ರ ಪಕ್ಷಿಯನ್ನು, ಭಾಸ ಪಕ್ಷಿಯನ್ನು ಕೊಂದವನು ಬ್ರಾಹ್ಮಣನಿಗೆ ಗೋವನ್ನು ದಾನ ಮಾಡಬೇಕು. ಮತ್ತು ಮಾಂಸಾಶನ ಮಾಡುವ ಮೃಗಗಳನ್ನು ಕೊಂದವನು ಹಾಲು ಕರೆಯುವಂತಹ ದೇನುವನ್ನು ದಾನ ಮಾಡಬೇಕು. ಮಾಂಸಾಶನ ಮಾಡದಿರುವ ಮೃಗಗಳನ್ನು, ಸಣ್ಣ ವಯಸ್ಸಿನ ಕರುವನ್ನು, ಒಂಟೆಯನ್ನು ಸಂಹಾರ ಮಾಡಿ ಅಥವಾ ಯಾವುದಾದರೂ ಅಸ್ಥಿಯುಳ್ಳ ಪ್ರಾಣಿಯನ್ನು ಸಂಹಾರ ಮಾಡಿ ಆ ಪಾಪದ ಪರಿಹಾರಕ್ಕೆ ಸುವರ್ಣ ನಿರ್ಮಿತವಾದ ಮಾಷದ್ರವ್ಯವನ್ನು ವಿಪ್ರನಿಗೆ ದಾನ ಮಾಡಬೇಕು. ಅಸ್ಥಿರಹಿತವಾದ ಪ್ರಾಣಿಯನ್ನು ಹಿಂಸಿಸಿದರೆ ಪ್ರಾಣಾಯಾಮವೆಂಬ ಪ್ರಾಯಶ್ಚಿತ್ತದಿಂದ ಶುದ್ಧನಾಗುತ್ತಾನೆ. ಫಲವನ್ನು ಕೊಡುವ ವೃಕ್ಷಗಳನ್ನು ಛೇದನ ಮಾಡಿದರೆ 100 ಋಗ್ಮಂತ್ರಗಳನ್ನು ಪ್ರಾಯಶ್ಚಿತ್ತಕ್ಕೋಸ್ಕರ ಜಪಿಸಬೇಕು. ಪೊದೆಗಳು, ಲತೆ, ವಲ್ಲಿ ಮತ್ತು ಹೂ ಬಿಟ್ಟಿರುವ ಲತೆಗಳನ್ನು ಛೇದಿಸಿದರಾಗಲಿ, ಸಮಸ್ತ ಜಾತಿಯ ಅಂಡಜ, ಸ್ವೇದಜವೆಂಬ ಬಗೆಯ ಪ್ರಾಣಿಗಳನ್ನು ವಧಿಸಿದರಾಗಲಿ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಫಲ ಪುಷ್ಪಗಳನ್ನು ಕೊಡುವ ವೃಕ್ಷಾದಿಗಳನ್ನು ಛೇದಿಸಿದರೆ ಘೃತಪ್ರಾಶನವು ಆ ಪಾಪವನ್ನು ಕಳೆಯುವ ಪ್ರಾಯಶ್ಚಿತ್ತವು. ಗಜಗಳನ್ನು ಕೊಂದರೆ ತಪ್ತ ಕೃಚ್ಛ್ರಾಚರಣೆಯು ಆ ಪಾಪವನ್ನು ದೂರ ಮಾಡುವ ಪ್ರಾಯಶ್ಚಿತ್ತವು. ಅಜ್ಞಾನದಿಂದ ಪ್ರಾಮಾಧಿಕವಾಗಿ ಗೋವನ್ನು ವಧ ಮಾಡಿದರೆ ಚಾಂದ್ರಾಯಣ ಅಥವಾ ಪರಾಕವೆಂಬ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಬುದ್ಧಿಪೂರ್ವಕವಾಗಿ ಮಾಡಿದ ಗೋವಧದ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಷಡಶೀತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 87ನೆಯ ಅಧ್ಯಾಯವಾದ ಸ್ಥೇಯ, ಅಭಕ್ಷ್ಯ ಭಕ್ಷಣ, ನಿತ್ಯಕರ್ಮಲೋಪ ಮುಂತಾದ ಪಾತಕಗಳ ಪ್ರಾಯಶ್ಚಿತ್ತ ವಿಧಾನ, ಪ್ರಾಸಂಗಿಕವಾಗಿ ಸೀತಾದೇವಿಯ ಪಾತಿವ್ರತ್ಯ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ,
ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.